ಈಗಾಗಲೇ ಬಿಡದಿ ಟೌನ್ಶಿಪ್ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ. ಅದು ಯಾವುದು ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತಿಲ್ಲ. ಅದು ವಾಲಂಟ್ರಿಯಾಗಿ ಯಾರು ಕೊಡೋಕ್ಕೆ ಇಷ್ಟ ಇದೆಯೋ ಅವರಿಂದ ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯಾರ್ದು ಬಲವಂತ ಇಲ್ಲದೆ ಇದ್ದಾಗ ಇವರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಇವರೇ ಈ ಒಂದು ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ ಶುರು ಮಾಡಿದ್ದು ಇವರೇ ಶುರು ಮಾಡಿ ಈಗ ಇವರೇ ಅದ್ರ ವಿರುದ್ಧ ಇದು ಮಾಡ್ತಿದ್ದಾರೆ. ನಮ್ಮ ಬಾಲಕೃಷ್ಣೇಗೌಡರು ಚೆನ್ನಾಗಿ ಹೇಳಿದ್ರು. ಅವರದು ಪಾದಯಾತ್ರೆ ಏನಿದೆಯಲ್ಲ, ಇದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕೆ ಅಂತಂದರೆ ಅವರೇ ಮಾಡಿರೋ ಕಾರ್ಯಕ್ರಮದ ಅವರೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕರೆಕ್ಟಾದಂಥ ಆ್ಯಪ್ಟ್ ಹೆಸರಿಟ್ಟಿದ್ದಾರೆ ಅವರು. ಓಕೆ, ಈಗಾಗಲೇ ಬಿಡದಿ ಟೌನ್ಶಿಪ್ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ. ಅದು ಯಾವುದು ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತಿಲ್ಲ. ಅದು ವಾಲಂಟ್ರಿಯಾಗಿ ಯಾರು ಕೊಡೋಕ್ಕೆ ಇಷ್ಟ ಇದೆಯೋ ಅವರಿಂದ ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯಾರ್ದು ಬಲವಂತ ಇಲ್ಲದೆ ಇದ್ದಾಗ ಇವರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಇವರೇ ಈ ಒಂದು ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ ಶುರು ಮಾಡಿದ್ದು ಇವರೇ ಶುರು ಮಾಡಿ ಈಗ ಇವರೇ ಅದ್ರ ವಿರುದ್ಧ ಇದು ಮಾಡ್ತಿದ್ದಾರೆ. ನಮ್ಮ ಬಾಲಕೃಷ್ಣೇಗೌಡರು ಚೆನ್ನಾಗಿ ಹೇಳಿದ್ರು. ಅವರದು ಪಾದಯಾತ್ರೆ ಏನಿದೆಯಲ್ಲ, ಇದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕೆ ಅಂತಂದರೆ ಅವರೇ ಮಾಡಿರೋ ಕಾರ್ಯಕ್ರಮದ ಅವರೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕರೆಕ್ಟಾದಂಥ ಆ್ಯಪ್ಟ್ ಹೆಸರಿಟ್ಟಿದ್ದಾರೆ ಅವರು. ಓಕೆ.